ನಮಸ್ತೆ ಎಲ್ಲರಿಗೂ ಕೂಡ ಎಲ್ಲ ಹೆಂಗದಿರಿ ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನೋಡ್ರಿ. ಮಾವಿನಕಾಯಿ ಪುಳಿಯೋಗರೆನ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ನಾರ್ಮಲ್ ಆಗಿ ನಾವು ಪುಳಿಯೋಗರೆನ ಮಾಡ್ತಾನೆ ಇರ್ತೀವಿ. ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯನ್ನು ಬಳಸ್ಕೊಂಡ್ಬಿಟ್ಟು ಪುಳಿಯೋಗರೆ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ರಿ. ಹಾಗಾದರೆ ಒಂದು ಕಡಾಯಿ ತೊಗೊಂಡಿದ್ದೀನಿ ನೋಡ್ರಿ. ನಾನು ಕಡಾಯಿಗೆ ಇವಾಗ 1 ಸ್ಪೂನಷ್ಟು ನಾನು ಕಡಲೆಬೇಳೆನ ಹಾಕೋತಾ ಇದ್ದೀನಿ ರೀ. ಹುರ್ಕೋಬೇಕಾಗುತ್ತಾ, ನಾವು ಪುಳಿಯೋಗರೆಕ್ಕೆ ಪುಡಿಯನ್ನು ಮಾಡ್ಕೋಬೇಕಾಗುತ್ತಾ. 1 ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕಿದ್ದೀನಿ ನೋಡ್ರಿ. ಆಮೇಲಿಂದ ಸ್ವಲ್ಪ ಎಳ್ಳನ್ನು ಹಾಕೋತಾ ಇದ್ದೀನಿ 1 ಸ್ಪೂನಷ್ಟು. ಇವಾಗ ನಾನು ನೋಡ್ರಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ನಾವು ಪುಡಿಯನ್ನು ಮಾಡ್ಕೋಬೇಕಾಗುತ್ತಾ. ಫಸ್ಟಿಗೆ ಇದನ್ನು ಮೊದಲು ಧನಿಯಾ ಬೀಜನೂ ಹಾಕ್ಕೊಂಡಿದ್ದೀನಿ ನೋಡ್ರಿ, ಅಂದರೆ ಧನಿಯಾ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಒಣ ಕೊಬ್ಬರಿ ಸ್ವಲ್ಪ ತೊಗೊಂಡಿದ್ದೀನಿ ನೋಡ್ರಿ. ಒಣ ಕೊಬ್ಬರಿ ಕೂಡ ನಾವು ಹಾಕೋಬೇಕಾಗುತ್ತೆ ಇದು ಪುಡಿ ಮಾಡ್ಕೊಳಕ್ಕೆ. ಇವಾಗ ನೋಡ್ರಿ 4 ಬ್ಯಾಡಗೆ ಮೆಣಸಿಕಾಯಿನ ತೊಗೊಂಡಿದ್ದೀನಿ ನಾನು. ಖಾರ ಬೇಕಾಗುತ್ತೆ ನಮಗೆ. ಆಮೇಲಿಂದ ಒಗ್ಗರಣೆ ಕೂಡ ಸ್ವಲ್ಪ ನಾವು ಹಾಕೋಬಹುದು. ಖಾರ ಕಡಿಮೆ ತಿನ್ನೋರು ಇನ್ನೊಂದೆರಡು ಕಡಿಮೆನೂ ಹಾಕೋಬಹುದು. ಇವಾಗ ನೋಡ್ರಿ ಎಲ್ಲನೂ ಕೆಂಪಾಗೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ಚೆಂದಾಗೆ ಪುಡಿ ಮಾಡಬೇಕಾಗುತ್ತೆ ಇದನ್ನು ಹುರಿದ್ಮೇಲತ್ತ. ಇವಾಗ ನೋಡ್ರಿ ಚೆಂದಾಗಿ ಕೆಂಪಾಗುತ್ತಾನ ನಾನು ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಹುರಿದ್ಬಿಟ್ಟು ಇದನ್ನು ಪುಡಿ ಮಾಡ್ಬೇಕಾಗತ್ತೆ. ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ ನೋಡ್ರಿ ನಾನು. ಇವಾಗೆಲ್ಲ ಕೆಂಪಾಗೈತಿ, ಇದಕ್ಕೇನಿಲ್ಲ, ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಬಂದ್ರೆ ರೆಡಿ ಆಗಿಬಿಡುತ್ತೆ ನೋಡ್ರಿ. ಇದನ್ನು ತಣ್ಣಗಾಗೋವರೆಗೂ ನಾವು ಇದನ್ನು ತೆಗೆದಿಟ್ಬಿಡೋಣ. ಇವಾಗ ಒಂದು ಕಡೆ ಇಟ್ಕೊಂಡ್ರೆ ಮತ್ತೆ ನಾವು ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನಾವು ನೆಕ್ಸ್ಟ್ ಏನು ಮಾಡ್ತೀನಿಯಪ್ಪ ಅಂತಂದ್ರೆ ನೋಡೋಣ ಬರ್ರಿ. ಆ ಕಡೆಗೆ 1 ಕಪ್ ಅಷ್ಟು ನಾನು ಶೇಂಗಾ ಬೀಜನ ಹಾಕೋತಾ ಇದ್ದೀನಿ ನೋಡ್ರಿ, ಅಂದರೆ ಶೇಂಗಾನ ಹಾಕೋತಾ ಇದ್ದೀನಿ. ಸ್ವಲ್ಪ ಅದು ಕೆಂಪಾಗುತ್ತಾನ ನಾವು ಎಣ್ಣೆಲೆ ನಾವು ಹುರ್ಕೋಬೇಕಾಗುತ್ತಾ ನೋಡ್ರಿ. ಇದನ್ನು ಹಾಗೆ ಕೈ ಬಿಡಬೇಡ್ರಿ, ಸ್ವಲ್ಪ ಕೈ ಆಡಿಸ್ತಾನೆ ಇರಿ. ಇಲ್ಲಾಂದ್ರೆ ಒಂದೇ ಸೈಡ್ ಹುರಿದ್ಬಿಟ್ರೆ ಫುಲ್ ಒಂದು ಸೈಡ್ ಕೆಂಪಾಗುತ್ತೆ, ಒಂದು ಸೈಡ್ ಹಸಿ ಇರುತ್ತೆ. ಅದಕ್ಕೋಸ್ಕರ ಇವಾಗ ನೋಡ್ರಿ ಎಲ್ಲ ಕೆಂಪಾಗಿತ್ತು. ನಾನು ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಒಂದು ಮಾವಿನಕಾಯಿನ ನಾನು ತುರಿದಿಟ್ಕೊಂಡ್ಬಿಟ್ಟಿದ್ದೆ, ಅದನ್ನ ಇವಾಗ ಮಿಕ್ಸಿ ಜಾರಲ್ಲಿ ನಾನು ಹಾಕೋತಾ ಇದ್ದೀನಿ ನೋಡ್ರಿ. ಹಾಕಿ ಇದನ್ನು ರುಬ್ಬಿ ಸೈಡಿಗೆ ಇಟ್ಕೊಂಡ್ಬಿಡ್ಬೇಕಾಗುತ್ತೆ. ರುಬ್ಬಿ ತೆಗೆದಿಟ್ಟಿದ್ದಾಯ್ತು. ಇವಾಗ ನೋಡ್ರಿ ನಾವೆಲ್ಲ ಮಸಾಲಿನ ಫಸ್ಟಿಗೆ ಹುರಿದಿದ್ವಲ್ಲ ಅದನ್ನ ಮಿಕ್ಸಿ ಜಾರಿಗೆ ಅದೇ ಮಿಕ್ಸಿ ಜಾರಿಗೆ ಹಾಕೊಂಡು ನಾವು ಪುಡಿನ ಮಾಡ್ಕೊಂಬಂದಿದ್ದು ಕೂಡ ಆಯ್ತು ನೋಡ್ರಿ. ಆ ಥರ ಪುಡಿ ರೆಡಿ ಆಯಿತು ನಮಗೆ ಪುಳಿಯೋಗರೆಕ. ಮತ್ತೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆನ ಹಾಕಿದ್ದೀನಿ, ಸ್ವಲ್ಪ 2 ಮೆಣಸಿಕಾಯಿನ ಹಾಕ್ತಾ ಇದ್ದೀನಿ ನೋಡ್ರಿ. ಒಗ್ಗರಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನ ಹಾಕೋಬೇಕು ನಾವು ಒಗ್ಗರಣೆಕ. ಹಾಕಿ ಇವಾಗ ರುಬ್ಬಿಟ್ಟಿರ್ತೀವಲ್ಲ ಆ ಮಾವಿನಕಾಯಿನ ತಂದು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಹೊತ್ತಕ್ಕೆಲ್ಲ ಇದನ್ನು ನಾವು ಬಿಡಬಾರ್ದು, ಕೈ ಆಡಿಸ್ತಾ ಇರಬೇಕು ನೋಡ್ರಿ. ಇವಾಗ ತಂದು ಹಾಕಿದ್ನೆಲ್ಲ ರುಬ್ಬಿಟ್ಕೊಂಡಿದ್ದಂಥದ್ದನ್ನು ಇವಾಗ ನೋಡ್ರಿ ಅದು ಸ್ವಲ್ಪ ಮೆತ್ತಗಾಗಲಿ ಅಲ್ಲಿವರೆಗೂ ನಾವು ಅದನ್ನು ಮಿಕ್ಸ್ ಮಾಡ್ತಾ ಇರೋಣ್ರಿ ನೋಡ್ರಿ. ಇವಾಗ ಇದೇ ಥರ ಕೆಂಪಾಗುತ್ತಾನ ಸ್ವಲ್ಪ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ತುಂಬ ಕೂಡ ನಾವು ಹುರಿಯೋಕೆ ಹೋಗಬಾರ್ದು ಮಾವಿನ ಹಣ್ಣನ. ನಾರ್ಮಲ್ ಆಗಿ ನಾವು ಪುಳಿಯೋಗರೆ ಮನೇಲಿ ಮಾಡ್ತಾನೆ ಇರ್ತೀವಿ, ಆದರೆ ಈ ಸೀಸನಲ್ಲಿ ಮಾಡೋದೇ ಒಂದು ಸ್ಪೆಷಲ್ ಪುಳಿಯೋಗರೆ ನೋಡ್ರಿ ಇದು. ಇವಾಗ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ, ಹಾಗೆ ಹುರಿದಿಟ್ಟಿದಂಥ ಶೇಂಗಾ ಕೂಡ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ರಿ. ಎಲ್ಲ ಹಾಕಿ ಇವಾಗ ನಾವು 1 ರೌಂಡ್ರ ತಿರುಗಿಸ್ಕೊಂಡ್ಬಿಡಮು. ಅನ್ನಕ್ಕೆ ನಾವು ಮೊದಲೇ ಉಪ್ಪು ಹಾಕಿರ್ತೀವಿ, ಇಲ್ಲಿ ಉಪ್ಪನ್ನು ನಾವು ನೋಡಿಕೊಂಡು ಹಾಕೋಬೇಕು ಎಷ್ಟು ಬೇಕಷ್ಟು. ಇವಾಗ ಅದನ್ನು ಕೂಡ ನಾವೆಲ್ಲ ಚೆಂದಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಬಿಡೋಣ್ರಿ ನೋಡ್ರಿ. ಮಾವಿನಕಾಯಿ ಕಲರ್ ಎಲ್ಲ ಚೇಂಜ್ ಆಗ್ಲಕತ್ತೈತಿ. ಅರಿಶಿನ ಪುಡಿ ಕೂಡ ಹಾಕಿದ್ನಲ್ಲ ನಾನು. ಮಾವಿನಕಾಯಿ ಎಲ್ಲ ಮೆತ್ತಗಾಯ್ತು ನೋಡ್ರಿ, ಹಸಿದೆಲ್ಲ ನೀರು ಇತ್ತಲ್ಲ ಅದೆಲ್ಲ ಹೋಯ್ತು. ಇವಾಗ ನಾವು ರುಬ್ಬಿಟ್ಟಂಥ ಪುಡಿ ಇತ್ತಲ್ಲ ಅದನ್ನೆಲ್ಲ ನಾವು ಹಾಕೊಂಡು ಬಿಡೋಣ ನೋಡ್ರಿ. ನಾವು ಪುಳಿಯೋಗರೆಕ್ಕೆ ಮನೇಲೆ ಪುಡಿ ಮಾಡ್ಕೋತೀನಿ ನಾನು, ಜಾಸ್ತಿ ಅಂಗಡಿದ್ದು ತರಲ್ಲ. ಅದನ್ನು ಇವಾಗೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ನೋಡ್ರಿ. ಇವಾಗ ನೋಡ್ರಿ ಎಷ್ಟು ಚಂದ ಬತ್ತು, ಕಲರ್ ಕೂಡ ಚಂದ ಬತ್ತು, ನನಗೆ ಫ್ಲೇವರ್ ಕೂಡ ಗೊತ್ತಾಗ್ತಾ ಇತ್ತು, ಭಾರಿ ಮಸ್ತಾಗಿ ಬಂದಿತ್ತು ನೋಡ್ರಿ. ಇವಾಗೆಲ್ಲ ಅದಕ್ಕೆ ಚಂದ ಕೈ ಆಡಿಸಿ ನಾವು ಮಿಕ್ಸನ್ನು ಕೊಟ್ಬಿಟ್ರೆ ಪುಳಿಯೋಗರೆ ಭಾರಿ ಮಸ್ತಾಗುತ್ತೆ ನೋಡ್ರಿ. ಇವಾಗ ನೋಡ್ರಿ ಈ ಥರ ಮಿಕ್ಸ್ ಮಾಡಬೇಕು. ಅದನ್ನು ಸ್ವಲ್ಪ ನಾವು ಅದಕ್ಕೆ ಹಿಂಗನ್ನು ಹಾಕೋಬೇಕಾಗುತ್ತೆ. ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನಾವು ಹಿಂಗನ್ನು ಸ್ವಲ್ಪ ಸೇರಿಸ್ಕೋಬೇಕಾಗುತ್ತೆ. ಹಿಂಗೆ ಕೂಡ ಹಾಕಿ ನಾನು ಕೈ ಆಡಿಸ್ತಾ ಇದ್ದೀನಿ ನೋಡ್ರಿ. ಇವಾಗೆಲ್ಲ ನಾನು ರೆಡಿ ಆಗೈತೆ ನೋಡ್ರಿ. ಇವಾಗ ಏನಿಲ್ಲ, ಇನ್ನೊಂದ್ಸರಿ ಎಲ್ಲ ಚೆಂದಾಗೆ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ, ಯಾಕಂದರೆ ಹಿಂಗನ್ನು ನಾನು ಆಮೇಲೆ ಹಾಕಿದ್ನಲ್ಲ ಅದಕ್ಕೋಸ್ಕರ ಮತ್ತೆ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ಇವಾಗ ನೋಡ್ರಿ ಮಾಡಿದ್ದಂಥ ಅನ್ನನ ಕೂಡ ನಾವು ತಂದು ಇದಕ್ಕೆ ಹಾಕಿಬಿಟ್ರೆ ಎಲ್ಲ ರೆಡಿ ಆಯಿತು ನೋಡ್ರಿ. ಪುಳಿಯೋಗರೆ ಸಖತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಹುಳಿಯಾಗಿ ಖಾರವಾಗಿ ಮಸ್ತಾಗಿರುತ್ತೆ. ಒಂದ್ಸರಿ ಮಾಡ್ಕೊಂಡು ನೋಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕನ್ನು ಮಾಡಿರಿ. ಇವಾಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಎಷ್ಟು ಚಂದ ಬಂದದ ನೋಡೋಕ್ಕೂ ಕೂಡ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟ್ ಆಗಿತ್ತು, ತುಂಬ ಮಸ್ತಾಗಿತ್ತು. ಮಾವಿನಕಾಯಲ್ಲಿ ಮಾಡಿದ್ದೆ ಇದೊಂದು ವಿಶೇಷ ನೋಡ್ರಿ. ಈ ಮಾವಿನಕಾಯಿ ಸೀಸನಲ್ಲಿ ನೀವು ಕೂಡ ಈ ಥರ ಪುಳಿಯೋಗರೆನ ಒಂದ್ಸರಿ ಟ್ರೈ ಮಾಡಿರಿ, ಸಖತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ರಿ. ಯಾವ ಥರ ಬಂದೈತಿ ಅಂತ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೈತಿ. ಇದೇ ಥರ ವೀಡಿಯೋಸ್ ಬೇಕಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.